ಇವತ್ತಿನ ಪ್ರಮುಖ 50 ಸುದ್ದಿಗಳನ್ನು ಫಟಾಫಟ್ ಅಂತ ನೋಡ್ಕೊಂಬರೋಣ. ರಾಯಚೂರಿನಲ್ಲಿ ನಿರಂತರ ಮಳೆಗೆ ಅಪಾರ ಬೆಳೆ ಹಾನಿಯಾಗಿದೆ. ಸಿಂಧನೂರು, ಮಾನ್ವಿ, ರಾಯಚೂರು, ಸಿರವಾರ, ದೇವದುರ್ಗ ತಾಲೂಕಿನಲ್ಲಿ ಹತ್ತಿ, ಭತ್ತ, ತೊಗರಿ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನು ರಾಯಚೂರಿನ ಕುಕನೂರು ಗ್ರಾಮದಲ್ಲಿ ಹತ್ತಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದ್ದು ರೈತರ ಗೋಳು ಕೇಳೋರಿಲ್ಲ ಇಲ್ಲದಂತಾಗಿದೆ. ವೈಮಾನಿಕ ಸಮೀಕ್ಷೆ ಮಾಡಿದರೆ ಮೇಲೆ ಹೋಗ್ತಾರೆ, ನದಿ ಎಲ್ಲ ರೋಡು ಗಿಡ ಕಾಣಿಸ್ತಾವ. ಆಗಲೇ ಖುದ್ದಾಗಿ ಎಲ್ಲಿ ಯಾವ ಜಿಲ್ಲೆಯೇ ಆಗಲಿ ಹೋಗಿ ಕಾರಿನ ಮೇಲೆ ಹೋಗಿ ಸಮೀಕ್ಷೆ ಮಾಡಬೇಕು. ರೈತರ ಕಷ್ಟಗಳು ಏನಂತದ್ದು ಅಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಹೊಡೆತಕ್ಕೆ ಬ್ಯಾರೇಜ್ ಕ್ರಸ್ಟ್ ಗೇಟ್ ಕುಸಿದು ಬಿದ್ದಿದೆ. ವಡಗೇರ ತಾಲೂಕಿನ ಗುರಸಣಗಿ ಬಳಿ ಭೀಮಾ ನದಿಗೆ ಬ್ಯಾರೇಜ್ ನಿರ್ಮಿಸಲಾಗಿತ್ತು. 7 ವರ್ಷಗಳ ಹಿಂದೆ ಕ್ರಸ್ಟ್ ಗೇಟ್ ಅಳವಡಿಸಲಾಗಿತ್ತು. ಮ್ಯಾನ್ಯುವಲ್ ಗೇಟ್ ತೆಗೆದು ಹೈಡ್ರಾಲಿಕ್ ಗೇಟ್ ಅನ್ನು ಹಾಕಲಾಗಿತ್ತು. ಆದರೆ ಈಗ 24 ಗೇಟ್ಗಳ ಪೈಕಿ 14ನೇ ಗೇಟ್ ಕುಸಿದು ಬಿದ್ದಿದೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗುರುಸಣಗಿ ಬಳಿ ಬ್ಯಾರೇಜ್ ಕ್ರಸ್ಟ್ ಗೇಟ್ ಕುಸಿದು ಬಿದ್ದಿದೆ. ಇದರಿಂದಾಗಿ ಬ್ಯಾರೇಜ್ನಲ್ಲಿ ಶೇಖರಣೆ ಆಗಿರುವಂತಹ ನೀರು ಖಾಲಿಯಾಗುವಂತಹ ಆತಂಕ ನಿರ್ಮಾಣವಾಗಿದೆ. ಒಂದು ವೇಳೆ ನೀರು ಖಾಲಿಯಾದರೆ ಬೆಳೆ ಗತಿ ಏನು ಅಂತ ರೈತರು ಕಂಗಾಲಾಗಿದ್ದಾರೆ. ಜೊತೆಗೆ ಗುರುಮಠಕಲ್ ಪಟ್ಟಣಕ್ಕೆ ಕುಡಿಯುವಂತಹ ನೀರಿನ ಪೂರೈಕೆಯಲ್ಲಿ ತೊಂದರೆ ಆಗಿದೆ. ಬಿಜೆಪಿ ನಾಯಕರು ಬೆಳೆ ಹಾನಿ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ನೇಸರಗಿ ಗ್ರಾಮದಲ್ಲಿ ರೈತರ ಕಷ್ಟಗಳನ್ನು ಆಲಿಸಿದರು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಎಂಎಲ್ಸಿ ಸಿಟಿ ರವಿ, ಸಂಸದ ರಮೇಶ್ ಜಿಗಜಿಣಗಿ ತಂಡ ವೀಕ್ಷಣೆ ಮಾಡಿತ್ತು. ಕ್ಯಾರೆಟ್ ಬೆಳೆ ಹಾನಿ ಕುರಿತು ರೈತರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಾಗನೂರಿನಲ್ಲಿ ನೆರೆ ಪ್ರದೇಶ ವೀಕ್ಷಣೆ ಬಳಿಕ ರೈತರೊಂದಿಗೆ ಬಿಜೆಪಿ ನಾಯಕರ ನಿಯೋಗ ಚರ್ಚೆ ನಡೆಸಿತ್ತು. ಬೆಳೆ ಹಾನಿ ಹಾಗೂ ಪರಿಹಾರದ ಕುರಿತು ರೈತರಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ನಮಗೆ ಯಾವುದೇ ಪರಿಹಾರ ಬಂದಿಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ನಿಮಗೆ ಸೂಕ್ತ ಪರಿಹಾರ ಕೊಡಿಸುತ್ತೇವೆ ಅಂತ ಬಿಜೆಪಿ ನಾಯಕರು ಭರವಸೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಕುಂಭಕರ್ಣ ನಿಧಿಯಲ್ಲಿ ಮಲಗಿದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ಬೆಳಗಾವಿಯಲ್ಲಿ ನೆರೆ ವೀಕ್ಷಣೆ ಬಳಿಕ ಮಾತನಾಡಿದ ಅವರು, ಪ್ರವಾಹ ಉಂಟಾಗಿ ಜನ ಬೀದಿಯಲ್ಲಿ ನಿಂತಿದ್ದಾರೆ. ಆದರೆ ಇದ್ಯಾವುದೂ ಅರಿವೇ ಇಲ್ಲದ ದುಷ್ಟ ಸರ್ಕಾರ ಇದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಒಂದು ರೀತಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗೋಗಿದೆ. ಇದಕ್ಕೆ ಮಳೆ ಬರೋದೂ ಗೊತ್ತಾಗಲ್ಲ, ಬಿಸಿಲು ಬರಗಾಲ ಬರೋದು ಗೊತ್ತಾಗಲ್ಲ, ಜನರ ಸಂಕಷ್ಟನೂ ಕೂಡ ಅರಿವಿಗೆ ಬರದೇ ಇರತಕ್ಕಂಥ ದುಷ್ಟ ಸರ್ಕಾರವನ್ನು ನಾವು ಆರ್ಎಸ್ಎಸ್ ಬರೆದುಕೊಟ್ಟಿದ್ದನ್ನು ಅಶೋಕ್ ಹೇಳ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಅಶೋಕ್ಗೆ ರೈತರ ಸಮಸ್ಯೆ, ನಾಡಿನ ಸಮಸ್ಯೆ ಬಗ್ಗೆ ಏನ್ ಗೊತ್ತು? ಆತ ರೈತನೇ ಅಲ್ಲ, ಬೆಂಗಳೂರಿನವನು. ಸುಮ್ಮನೆ ವಿಪಕ್ಷದ ನಾಯಕ ಮಾಡಿದ್ದಕ್ಕೆ ಆಗಿದ್ದಾನೆ ಅಷ್ಟೇ ಅಂತ ತಿರುಗೇಟು ನೀಡಿದ್ರು. ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ, ಅವನಿಗೆ ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅಂತ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು, ಅವರೇ ಹೇಳ್ಕೊಡೋದು. ದಿನ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಮಳೆಯಿಂದ ಉತ್ತರ ಕರ್ನಾಟಕದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದರು. ಬೆಳಗಾವಿಯಲ್ಲಿ ನೆರೆ ವೀಕ್ಷಣೆ ಬಳಿಕ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸಂವೇದನೆ ಕಳೆದುಕೊಂಡಿದ್ದಾರೆ. ರೈತರ ಸಂಕಷ್ಟ ಕೇಳುವ ಸಂವೇದನೆ ಸಚಿವರಿಗಿಲ್ಲ. ನಾನ್ ಸಿಎಂ ಅನ್ನೋದು ಶುರುವಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ರೈತರ ಸಂಕಷ್ಟಕ್ಕೆ, ಜನರ ಸಂಕಷ್ಟಕ್ಕೆ ಸ್ಪಂದಿಸಿ, ಅವರ ಕಷ್ಟದ ನೆರವಿಗೆ ಬನ್ನಿ. ಪ್ರವಾಹದಿಂದ ಬೆಳೆಹಾನಿ ಪರಿಹಾರದ ಬಗ್ಗೆ ಬಿಜೆಪಿ ಟೀಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರಿಗೆ ದೆಹಲಿಗೆ ಹೋಗೋ ತಾಕತ್ತಿಲ್ಲ, ದೆಹಲಿಗೆ ಹೋದ್ರೆ ಬೈತಾರೆ ಎಂಬ ಭಯವಿದೆ. ಹೀಗಾಗಿ ಬಿಜೆಪಿ ನಾಯಕರು ಇಲ್ಲೇ ಸುಮ್ಮನೆ ಸುತ್ತಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಡೆಲ್ಲಿಗೆ ಹೋಗ್ಲಿ, ಅವ್ರು ಡೆಲ್ಲಿಗೆ ಹೋಗುವಂಥ ತಾಕತ್ತೂ ಇಲ್ಲ, ಆ ಧೈರ್ಯನೂ ಇಲ್ಲ. ಹೆದರ್ಕೋತಾರೆ, ಡೆಲ್ಲಿಗೆ ಹೋದ್ರೆ ಏನಾಗಿತ್ತಪ್ಪ, ನಮ್ಗೆ ಏನು ಬೈಕ್ ಕಳಿಸ್ತಾರ ಅಂತೇಳಿ ಇಲ್ಲೇ ಸುಮ್ಮನೆ ಸುತ್ತಾಡು. ಪ್ರವಾಹ ಪೀಡಿತ ಕಲಬುರಗಿಗೆ ನಾನೇ ಹೋಗ್ತೀನಿ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, 6 ಜಿಲ್ಲೆಗಳಲ್ಲಿ ಮಳೆಯಿಂದ ಬೆಳೆ ಹಾನಿಯಾಗಿದ್ದು ಗೊತ್ತಾಗಿದೆ. ಕಲಬುರಗಿಗೆ ಹೋಗಿ ನಾನೇ ವಾಸ್ತವಾಂಶವನ್ನ ತಿಳಿತೀನಿ, ಸರ್ಕಾರ ಏನ್ ಮಾಡಿದೆ ಏನ್ ಮಾಡಿಲ್ಲ ಆಮೇಲೆ ಹೇಳ್ತೀನಿ ಅಂತ ಹೇಳಿದರು. ಸಿಎಂ ಹಾಗೂ ಡಿಸಿಎಂ ನಡುವೆ ಒಪ್ಪಂದ ಆಗಿರುವುದು ನಿಜ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನಾನು ಹೇಳಿರೋದು 100ಕ್ಕೆ 100 ಸತ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿಲ್ಲ, ಆದರೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ಸಿಎಂ ಇಳಿತಾರೆ ಎಂದಿದ್ದಾರೆ.
ನಾನೇ ಸಿಎಂ ಅನ್ನೋದು ಬಿಟ್ರೆ ಸಿದ್ದರಾಮಯ್ಯ ಏನೂ ಮಾಡ್ತಿಲ್ಲ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಯಾವಾಗ ಇಳಿತಾರೆ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಹಾಗೆ ಕಾಂಗ್ರೆಸ್ ನಾಯಕ ಎಲ್ಲ ಶಿವರಾಮೇಗೌಡ ಹೇಳ್ತಾ ಇದ್ದಾರೆ. ಎಲ್ಲರೂ ಯಾವಾಗ ಇಳಿತಾರೆ ಅಂತ ಕೇಳ್ತಿದ್ದಾರೆ ಅಂತ ಅಶೋಕ್ ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಆಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಟಿ ರವಿ, ನಾನೇ ಸಿಎಂ ಅನ್ನೋದು ದುರ್ಬಲ ಸಂಕೇತ. ಸಿಎಂ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು. ಎರಡನೇ ಸಾರಿ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟು ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಇನ್ನೂ 2 ವರ್ಷ ಇರ್ತೀವಿ. ಏನೋ ಡಿ ಕೆ ಶಿವಕುಮಾರ್ ಅವರು ಅವರ ಬೆಂಬಲಿಗರು ಚೇಲಾಗಳು ಮುಂದಿನ ತಿಂಗಳು ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳ್ತಾರೆ. ಇವರಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಇದನ್ನು ಮಾಡ್ಯಾರ. ಬಿಜೆಪಿ ಪಾರ್ಟಿ ಬಿಜೆಪಿ ಕ್ರಾಂತಿನ ಅವ್ರು ಚರ್ಚೆ ಮಾಡ್ಕೊಂಡು ಹೋಗ್ತಾರೆ. ಬಿಜೆಪಿ ಪಾರ್ಟಿ ಏನೇನಿದೆ, ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡಿಕೊಂಡು ಅವ್ರ ಮನೇನ ಹೊಲ್ಕೊಳ್ಳಿ, ರಿಪೇರಿ ಬೇಕಾದ್ರೆ ಸೂಜಿ ದಾರ 2 ಕಳಿಸ್ಕೊಡ್ತೀನಿ, ಹೊಲ್ಕೊಂಡು ರೆಡಿ ಮಾಡ್ಕೊಳ್ಳಿ. ಬಿಜೆಪಿಯವರು ಮೊದಲು ಅಕ್ಟೋಬರ್ ಕ್ರಾಂತಿ ಅಂತಿದ್ರು, ಈಗ ನವೆಂಬರ್ ಕ್ರಾಂತಿ ಅಂತ ಇದ್ದಾರೆ ಅಂತ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದವರು ಬಿಜೆಪಿ ನಾಯಕರು ಮುಂದಕ್ಕೆ ಡಿಸೆಂಬರ್ ಬರುತ್ತೆ ಅಂತ ಹೇಳಿದ್ದಾರೆ. ಈ ದಸರಾ ಮುಖ್ಯಮಂತ್ರಿ ಇದ್ದಾರೆ. ಹೀಗಾಗಿ ನೀವು ಈ ದಸರಾ ಇರಂಗಿಲ್ಲ. ಅಕ್ಟೋಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿ ಚಾಲೂ ಮಾಡಿದ್ವಿ. ಹಾಗೆ ಹೋಗ್ತದೆ. ನವೆಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ. ಡಿಸೆಂಬರ್ ಜನವರಿಗೆ ಬರ್ತದೆ. ನವೆಂಬರ್ ಕ್ರಾಂತಿ ಚರ್ಚೆ ಮಧ್ಯೆ ಡಿಸೆಂಬರ್ನಲ್ಲಿ ಹೊಸ ಮನೆಯ ಗೃಹ ಪ್ರವೇಶ ಮಾಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮನೆಯ ಕೆಲಸ ಬಹುತೇಕ ಮುಕ್ತಾಯವಾಗಿದೆ. ಡಿಸೆಂಬರ್ನಲ್ಲಿ ಗೃಹ ಪ್ರವೇಶ ನಡೆಯಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಮನೆ ಕಂಪ್ಲೀಟ್ ಆದಮೇಲೆ ಗೃಹ ಪ್ರವೇಶ ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು. ಮತ್ತೆ ಇನ್ನೆಲ್ಲಿ ಶಿಫ್ಟ್ ಆಗೋದು? ಇದು ಮರುಸ್ವಾಮಿ ಮನೆ. ಜನ ನೋಡೋದಿಲ್ಲ. ನಾನು ನೀವು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ. ಇಲ್ಲಿ ಮನೆ ಕಂಪ್ಲೀಟ್ ಆದಮೇಲೆ ಗೃಹ ಪ್ರವೇಶ ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು. ಮತ್ತೆ ಇನ್ನೆಲ್ಲಿ ಶಿಫ್ಟ್ ಆಗೋದು? ಇನ್ನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸುತ್ತ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಆರೋಪ ಪ್ರಕರಣಕ್ಕೆ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತಾ ಇದೆ. ವಿಡಿಯೋ ಮಾಡಿದ್ದ ಯೂಟ್ಯೂಬರ್ಗಳಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಯೂಟ್ಯೂಬರ್ಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಕಡವ ಮೂಲದ ಯೂಟ್ಯೂಬರ್ ಸಂತೋಷ್ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿದ್ರು. ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಹೊಂದಿರುವಂತಹ ಸಂತೋಷ್ ಬುರುಡೆ ಪ್ರಕರಣ ಬಗ್ಗೆ ವಿಡಿಯೋ ಪ್ರಸಾರ ಮಾಡ್ತಿದ್ದ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸಂತೋಷ್ಗೆ ಎಸ್ಐಟಿ ನೋಟಿಸ್ ನೀಡಿತ್ತು. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಜಯಂತ್ ಕುಟುಂಬದ ಸದಸ್ಯರು ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಜಯಂತ್ ಹಾಗೆ ಆತನ ಪತ್ನಿ ಸೈಮಾ, ಮಗ ಜೀವನ್, ಮಗಳು ಜಿಷ್ಣಾ ವಿಚಾರಣೆಯನ್ನು ಎದುರಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿರುವ ಜಯಂತ್ ಬಾಡಿಗೆ ಮನೆಯಲ್ಲಿ ಎಸ್ಐಟಿ ಶೋಧವನ್ನು ನಡೆಸಿದೆ. ಹೀಗಾಗಿ ಕುಟುಂಬದವರು ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಬುರುಡೆ ಕೇಸ್ ತನಿಖೆ ಮಧ್ಯೆ ಅಸಹಜ ಸಾವುಗಳ ಬಗ್ಗೆ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಹೀಗಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಿಡಿಒ ಹಾಗೂ ಸಿಬ್ಬಂದಿ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. 2006 ರಿಂದ 2010 ನಡುವೆ ನಡೆದಿರುವಂತಹ ಸಾವುಗಳ ಬಗ್ಗೆ ಎಸ್ಐಟಿ ಮಾಹಿತಿಯನ್ನು ಸಂಗ್ರಹಿಸಿದೆ. ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ಆರೋಪ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸ್ತಾ ಇರೋ ಮಹೇಶ್ ತಿಮರೋಡಿ ನಾಪತ್ತೆಯಾಗಿದ್ದಾರೆ. ತಲೆಮರೆಸಿಕೊಂಡಿರೋ ತಿಮರೋಡಿಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ. ಆದ್ರಿಂದ ನಗರದ ಟೌನ್ ಹಾಲ್ನಲ್ಲಿ ಗಣತಿದಾರರಿಗೆ ಅಂತಿಮ ಹಂತದ ತರಬೇತಿ ನೀಡಲಾಯಿತು. ಮನೆ ಮನೆಗೆ ತೆರಳಿ ಹೇಗೆ ಸಮೀಕ್ಷೆ ಮಾಡಬೇಕು, ಮಾಹಿತಿ ಸಂಗ್ರಹಿಸೋದು ಹೇಗೆ ಅನ್ನೋಂಥ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ಗಣತಿದಾರರು ನಾಳೆಯಿಂದ ಫೀಲ್ಡ್ಗೆ ಇಳಿಯಲಿದ್ದಾರೆ. ತುಮಕೂರು ತಾಲೂಕಿನ ಭೀಮಸಂದ್ರದಲ್ಲಿ ಜಾತಿಗಣತಿ ಸಮೀಕ್ಷೆಗೆ ಶಿಕ್ಷಕರು ಒಂದು ರೀತಿ ಪಚೀತಿಗೆ ಸಿಕ್ಕಾಕೊಂಡಿದ್ದಾರೆ. ಐಡಿ ಕಾರ್ಡ್ ಮರೆತು ಸಮೀಕ್ಷೆಗೆ ತೆರಳಿದ್ದಂಥ ಶಿಕ್ಷಕಿ ಆಯೇಷಾಗೆ ಮಾಹಿತಿ ನೀಡಲು ಹಿಂದೂಗಳು ನಿರಾಕರಿಸಿದ್ದಾರೆ. ನಿಮ್ಮ ಐಡಿ ಕಾರ್ಡ್ ತೋರಿಸಿ ಅಂತ ಹೇಳಿದ್ರು. ಇದಕ್ಕೆ ಉತ್ತರವನ್ನು ಕೊಟ್ಟಿರುವಂತಹ ಶಿಕ್ಷಕಿ ಮನೆಯಲ್ಲೇ ಮರೆತು ಬಂದಿದ್ದೀನಿ ಅಂತ ಹೇಳ್ತಾರೆ. ಆಕೆ ಮಾತನ್ನ ನಂಬದ ಜನರು ನೀವು ಮುಸ್ಲಿಮರು, ನಿಮಗೆ ಮಾಹಿತಿ ಕೊಡಲ್ಲ ಅಂತ ಹೇಳಿದ್ದಾರೆ. ಸಮೀಕ್ಷೆಯಲ್ಲಿ ಯಾವುದಾದ್ರೂ ಸಂಘಟನೆ ಸದಸ್ಯರಾಗಿದ್ದೀರಾ ಅನ್ನುವಂತಹ ಪ್ರಶ್ನೆ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು RSS ಸದಸ್ಯರಾಗಿದ್ರೆ ಅವರನ್ನ ಹಿಡ್ಕೊಂಡು ಹೋಗ್ತಾರೆ, ನಮಗೆ ವಿರೋಧ ಇರೋದು ಅವರ ಪ್ರಶ್ನೆಗಳಿಗೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ.
ಯಾವುದಾದ್ರೂ ಸಾಮಾಜಿಕ ಸಂಘಟನೆಯ ಸದಸ್ಯರಾಗಿದ್ದೀರಾ ಅಂದರೆ ಯಾವ್ರಿ RSS ಅಂತ ಹೇಳಿದ್ರೆ ಅವ್ನು ಹೋಗಿ ಹಿಡ್ಕೊಂಡು ಹೋಗೋರು, ಯಾವ್ರಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂತಂದ್ರೆ ಅವನ ಮೇಲೆ ಕಣ್ಣಿಡೋರು. ನಾವು ಜಾತಿಗಳನ್ನ ಎಲ್ಲಿ ಹೊಡಿತಾ ಇದ್ದೀವಿ ತೋರಿಸಿ ಅಂತ ಜೋಶಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ಮೋದಿಯನ್ನ ಮೆಚ್ಚಿಸೋದಕ್ಕೆ ಏನೇನೋ ಮಾತಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪು, ಇದು ಯಾವ ನ್ಯಾಯ ಹೇಳಿ ಅಂತ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲೊಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಸೈಕೋಪಾತ್ ಪತಿ ರಾಯ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಫಿಕ್ಸ್ ಮಾಡಿ ವಿಡಿಯೋ ಸೆರೆ ಹಿಡಿದಿರೋದು ಬಯಲಾಗಿದೆ. ಪತ್ನಿಯ ಖಾಸಗಿ ವಿಡಿಯೋವನ್ನ ದುಬೈನಲ್ಲಿರುವಂತಹ ಸ್ನೇಹಿತರಿಗೆ ವಿಡಿಯೋ ಫೋಟೋ ಶೇರ್ ಮಾಡಿದ್ದಾನೆ. ಅಲ್ಲದೆ ಸ್ನೇಹಿತರೊಂದಿಗೆ ಮಲಗುವಂತೆ ಒತ್ತಾಯಿಸಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾನೆ. ಸೈಕೋಪಾತ್ ಪತಿ ಸೈಯದ್ನ ಕಾಮಕಾಂಡವನ್ನ ಪತ್ನಿ ಬಿಚ್ಚಿಟ್ಟಿದ್ದಾಳೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮದುವೆ ಆಗಿದ್ದೆ, ಅನಂತರ ಅವನಿಗೆ ಮೊದಲೇ ಮದುವೆ ಆಗಿರೋದು ಗೊತ್ತಾಯಿತು. ಪ್ರಶ್ನಿಸಿದ್ದಕ್ಕೆ ನಮ್ಮ ಫ್ಯಾಮಿಲಿಯನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದ, ನನ್ನ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಸಂತ್ರಸ್ತೆ ಕಣ್ಣೀರು ಹಾಕಿದ್ದಾರೆ. ಬ್ರೋಕರ್ ಇಂದ ಬಂದಿತ್ತು ಅಲಯನ್ಸ್. ಆಮೇಲೆ ಮದುವೆ ಆಗಿದ್ದು ಡಿಸೆಂಬರ್ 15ಗೆ, 17ಗೆ ರಿಸೆಪ್ಷನ್ ಆಯಿತು. ರಿಸೆಪ್ಷನ್ ರಾತ್ರಿನೇ ಅವರು ತಲಾಖ್ ಕೂಗ್ದುಬಿಟ್ರು. ಅದಾದಮೇಲೆ ಹೊಡೆಯೋದು ಬಡಿಯೋದು, ಪ್ರೈವೇಟ್ ವಿಡಿಯೋಸ್ ಮಾಡೋದು, ರೆಕಾರ್ಡ್ ಮಾಡೋದು, ರೂಮಲ್ಲಿ ಮನೆಯಲ್ಲಿ ಕ್ಯಾಮ್ರಾ ಫಿಟ್ ಮಾಡೋದು, ಅದು ರೆಕಾರ್ಡಿಂಗ್ಸ್ ಎಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದು, ಅದೆಲ್ಲ ಮಾಡಿ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಸರಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಂಗೇರಿಯ ಪ್ರವೀಣ್ ಎಂಬಾತನನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಬ್ಬ ಆರೋಪಿ ರಾಮನಗರ ಮೂಲದ ಯೋಗಾನಂದ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಸೆಪ್ಟೆಂಬರ್ 13ರಂದು ಆರೋಪಿಗಳು 5 ಕಡೆ ಸರಗಳತನ ಮಾಡಿದರು. ಪಾಕಿಸ್ತಾನ ಕ್ರಿಕೆಟ್ನ ಮಾಜಿ ಆಟಗಾರ್ತಿ ಸನಾ ಮಿರಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಸನಾ ಮಿರಾ ಸ್ವತಂತ್ರ ಕಾಶ್ಮೀರ ಅಂತ ಹೇಳಿದ್ದಾರೆ. ಮಹಿಳಾ ವಿಶ್ವಕಪ್ನಲ್ಲಿ ನಿನ್ನೆ ಪಾಕಿಸ್ತಾನ ಮತ್ತು ಬಾಂಗ್ಲಾ ತಂಡಗಳು ಮುಖಾಮುಖಿಯಾಗಿದ್ವು. ಪಾಕ್ ಆಟಗಾರ್ತಿ ನತಾಲಿಯಾ ಫರ್ವೇಜ್ ಬ್ಯಾಟಿಂಗ್ ಆರಂಭಿಸಿದ್ರು. ಈ ವೇಳೆ ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್ ಸನಾ ಮಿರಾ ಕಮೆಂಟ್ರಿ ಮಾಡ್ತಾ ಇದ್ರು. ಆಗ ನತಾಲಿಯಾ ಫರ್ವೇಜ್ ಆಜಾದ್ ಕಾಶ್ಮೀರದಿಂದ ಬಂದವಳು ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಮಾಜಿ ಕ್ಯಾಪ್ಟನ್ ಸನಾ ಮಿರಾ ಹೇಳಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಕೂಡಲೇ ಎಚ್ಚೆತ್ತಂತ ಸನಾ ಮಿರ್ ಟ್ವೀಟ್ನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟ್ವೀಟ್ನಲ್ಲೂ ಕೂಡ ಆಜಾದ್ ಕಾಶ್ಮೀರ್ ಅಂತ ಅವರು ಉಲ್ಲೇಖವನ್ನ ಮಾಡಿದ್ದು ಉದ್ಧಟತನ ಪ್ರದರ್ಶಿಸಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಭಾರತ ಆರಂಭಿಕ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಶತಕ ಸಿಡಿಸಿದ್ದಾರೆ. 190 ಎಸೆತಗಳಲ್ಲಿ 100 ರನ್ ಗಳಿಸಿದ್ದಾರೆ. ಕೆಎಲ್ ರಾಹುಲ್ ಕೊನೆಯದಾಗಿ 2016ರಲ್ಲಿ ಇಂಗ್ಲೆಂಡ್ ವಿರುದ್ಧ ಶತಕ ಸಿಡಿಸಿದ್ರು. ಇದೀಗ 3211 ದಿನಗಳ ಬಳಿಕ ಸೆಂಚುರಿ ಹೊಡೆದಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಮುನ್ನಡೆ ಸಾಧಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ 2ನೇ ದಿನದಾಟ ಅಂತ್ಯಕ್ಕೆ ಟೀಂ ಇಂಡಿಯಾ 5 ವಿಕೆಟ್ಗಳ ನಷ್ಟಕ್ಕೆ 448 ರನ್ ಅನ್ನು ಪೇರಿಸಿದೆ. ಮೊಹಸಿನ್ ನಖ್ವಿ ವಿರುದ್ಧ ಪಾಕ್ನ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಕಿಡಿಕಾರಿದ್ದಾರೆ. ನಖ್ವಿ ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಸ್ಥಾನದಿಂದ ಅಥವಾ ಸಚಿವ ಸ್ಥಾನ 2ರಲ್ಲಿ 1ರಲ್ಲಿ ತ್ಯಜಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ಯಾಂಡಲ್ವುಡ್ ಕ್ವೀನ್ ರಚಿತಾ ರಾಮ್ 33ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. RR ನಗರದ ನಿವಾಸದ ಬಳಿ ಸಂಭ್ರಮ ಮನೆ ಮಾಡಿತ್ತು. ಲ್ಯಾಂಡ್ ಲಾರ್ಡ್ ಸಿನಿಮಾ ತಂಡವು ಕೂಡ ರಚಿತಾ ರಾಮ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿತ್ತು. ನಟಿ ರಚಿತಾ ನಿವಾಸದ ಬಳಿ ಡೊಳ್ಳು ಕುಣಿತ, ಯಕ್ಷಗಾನ ಕಲಾವಿದರಿಂದ ನೃತ್ಯ ಪ್ರದರ್ಶನ ಮಾಡಲಾಗುತ್ತಿದ್ದು 106 ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಸಂಜೆವರೆಗೂ ಕೂಡ RR ನಗರದ ನಿವಾಸದಲ್ಲಿ ರಚಿತಾ ರಾಮ್ ತಮ್ಮ ಅಭಿಮಾನಿಗಳನ್ನ ಭೇಟಿಯಾಗಿ ಧನ್ಯವಾದ ತಿಳಿಸಿದ್ದಾರೆ. ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತ ರಚಿತಾ ರಾಮ್ ಹೇಳಿದ್ದಾರೆ. ಬರ್ತ್ಡೇ ದಿನಾನೇ ಅಭಿಮಾನಿಗಳಿಗೆ ರಚಿತಾ ರಾಮ್ ಗುಡ್ ನ್ಯೂಸ್ ನೀಡಿದ್ದಾರೆ.